Hello everyone, welcome to part 3 of Hyderabad vlog. ಹೋಟೆಲ್ ದ್ವಾರಕಾ ಪ್ಯಾರಡೈಸ್ ಚಲೋ ಇತ್ತು. ಹೋಟೆಲ್ ನೋಡೋಕೆ ರೂಮ್ ಟೂರ್ ಕೊಡ್ತೇನೆ ನಿಮಗೆ. ನಮ್ಮ ಅಮ್ಮು ನೋಡ್ಬೋದು ನೀವು, ಎಲ್ಲಿ ಸಿಕ್ಕಲ್ಲೆಲ್ಲ ಹಾಯ್ ಮಾಡ್ಕೊತಾನೆ ಇರ್ತಾನೆ. ಇದು ಒಂದು ನಮ್ಮ ಸ್ಮಾಲ್ ರೂಮ್ ಆಗಿತ್ತು. ನೆಕ್ಸ್ಟ್ ನಾವು ನಮ್ಮ ಲಗೇಜ್ ಎಲ್ಲ ರೂಮ್ ಒಳಗಿಟ್ಟು ಆಮೇಲೆ ಡಿನ್ನರ್ಗಂತ ಹೊರಟ್ವಿ. ಹೋಟೆಲ್ ದ್ವಾರಕಾ ಟೇಸ್ಟ್ ವೈಸ್ ನೋಡ್ಬೇಕಂದ್ರೆ ನಮ್ಮ ಊರಿಗೂ ಅಲ್ಲಿಗೂ ಏನು ಡಿಫ್ರೆನ್ಸ್ ಅನಿಸಲಿಲ್ಲ ನಮಗೆ. ಟೇಸ್ಟ್ ಅಲ್ಲಿನೂ ಚಲೋನೇ ಇತ್ತು. ಒಂದು ಕೊರತೆ ನಮಗೇನಂದ್ರೆ, ನಮಗೆ ಯಾವಾಗೂ ನಮ್ಮ ಕಡೆ ನಾವು ಹೋಟೆಲ್ಗೆ ಹೋದ್ರೆ ಮಿನಿಮಮ್ ಅಂದರೂ 4 ಪ್ಲೇಟ್ ಆಫ್ ನಾವು ಈರುಳ್ಳಿ ತರಿಸ್ಕೊತೇವೆ ನಮ್ಮ ಫ್ಯಾಮಿಲಿ ಹೋದಾಗ. ಅಲ್ಲಿ ಭಾಳ ಕಮ್ಮಿ ಕ್ವಾಂಟಿಟಿ ಕೊಡತ್ತಿದ್ರು. ಹಾಗಾಗಿ ನಾವು ಅಲ್ಲಿ ಕೂಡ ಅವ್ರಿಗೆ ವಾಪಸ್ ಆನಿಯನ್ ಕೊಡ್ರಿ ಅಂತ ಹೇಳಂದು ಒಂದು ಕಮ್ಮಿ ಅಂದರೂ ಒಂದು 5 ಸಲ ಅವ್ರ ಕಡೆಯಿಂದ ಇಸ್ಕೊಂಡ್ವಿ. ಇನ್ನೇನು ಬೈತಾರೇನೋ ಅಂದ್ಕೊಂಡಿದ್ವಿ ನಾವಲ್ಲಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಬಿಂದಿಯಾ ಬ್ಲಾಗ್ಸ್. ಇವತ್ತು ಡೇ 2 ಇನ್ ಹೈದ್ರಾಬಾದ್. ಫಸ್ಟ್ ನಾವು ಬಂದಿದ್ದು ಟೆಂಪಲ್ಗೆ, ಬಿರ್ಲಾ ಟೆಂಪಲ್ಗೆ. ಇದು ಬಾಲಾಜಿ ಟೆಂಪಲ್. ಇದನ್ನು ಕಟ್ಟಿಸಿದವರು ಗಂಗಾ ಪ್ರಸಾದ್ ಬಿರ್ಲಾ ಅಂತ. ಅದರಿಂದ ಇದಕ್ಕೆ ಬಿರ್ಲಾ ಅಂತ ಹೆಸರು ಬಂದೈತಿ. ಮ್ಯಾಲೆಲ್ಲ ವ್ಯೂ ಮಸ್ತ್ ಐತಿ. ಮ್ಯಾಲೆ ಪೂರ ಟಾಪಿಗೆ ಹೋದ್ರೆ ವ್ಯೂ ಅಂತೂ, ಸಿಟಿ ವ್ಯೂ ಅಂತೂ ಭಾರಿ ಐತಿ. ಬಟ್ ಅಲ್ಲಿನ ಅಂದ್ರೆ ಮೊಬೈಲ್ ಅಲೋ ಮಾಡಂಗಿಲ್ಲ ಅಲ್ಲಿ. ಸೊ ಅದಕ್ಕಾಗಿ ಇಲ್ಲಿಂದನ ತೋರ್ಸತ್ತೇನಿ ನೋಡ್ರಿ ವ್ಯೂ ಹೆಂಗೈತಿ ಅಂತ. ಟೆಂಪಲ್ ವ್ಯೂ ಇಲ್ಲಿ 12 ಗಂಟೆ ತನಕ ಅಷ್ಟೇ ಅಲೋ ಇರ್ತೈತಿ. ಮಾರ್ನಿಂಗ್ 7 o'clock 12 o'clock ತನಕ ಇರ್ತೈತಿ. ಆಮೇಲೆ ಇಲ್ಲಿ ಅಲೋ ಮಾಡಂಗಿಲ್ಲ ಬರೋಕ್ಕೆ. ಅದರ ನಂತರ 3 o'clock ಆಮೇಲೆ 9 o'clock ತನಕ ಅಲೋ ಇರ್ತೈತಿ. ಯಾಕಂದ್ರೆ ಮಧ್ಯಾಹ್ನ ಭಾಳ ಬಿಸಿಲು ಆಗ್ತೈತಿಲ್ಲ, ಬಿಸಿಲ ಕಾರಣ ಇಲ್ಲಿ ಒಳಗೆ ಅಲೋ ಮಾಡಂಗಿಲ್ಲ. ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಮ್ಯಾಲೆ ಹೋಗಿ. ಈಗ ನೆಕ್ಸ್ಟ್ ನಾವು ಹೊಂಟಿದ್ದು ಮ್ಯೂಸಿಯಮ್ಗೆ. ಬರೀ ಮ್ಯೂಸಿಯಮ್ಗೆ ಹೋಗೋಣಂತ. ಇವಾಗ ನಾವು ಮ್ಯೂಸಿಯಮ್ಗೆ ಬಂದೇವಿ. ಸಲಾರ್ಜಂಗ್ ಮ್ಯೂಸಿಯಮ್ಮ. ಟಿಕೆಟ್ ಪರ್ ಪರ್ಸನ್ 50 rupees. ಫಾರ್ ಕಿಡ್ಸ್ 20 rupees. ಮೊಬೈಲ್ ಒಯ್ಯೋಕೆ ಅಲೋ ಇಲ್ಲ. ಬಟ್ ಮೊಬೈಲ್ ಒಯ್ಯೋರು ಇದ್ವಿ ಅಂದ್ರೆ ಅದಕ್ಕೂ ಟಿಕೆಟ್ ಕೊಡ್ತಾರೆ. ಅದಕ್ಕೂ 50 rupees. ಬರ್ರಿ ಒಳಗೆ ಹೋಗಿ ನೋಡೋಣ. ನಾ 50 rupees ಕೊಟ್ಟ ಮೊಬೈಲ್ ಟಿಕೆಟ್ ತೊಗೊಂಡಿನಿ. ನಾವು 5 ಜನ, 4 ಜನ ಅಡಲ್ಟ್ಸ್, 2 ಕಿಡ್ಸ್ ಅದಾವೆ. ಬರ್ರಿ ಒಳಗೆ ಹೋಗಿ ನೋಡೋಣ ಹೇಗೆ. ಎಲ್ಲ ಹ್ಯಾಂಡ್ ಮೇಡ್ ರೀ. ಖರೆ ಅವು ಎಷ್ಟು ವಯಸ್ಸಾಗಿ ಹೆಂಗಾಗ್ಯಾವ ನೋಡು. ಅಂಬಾರಿ ಮಾಡ್ಯಾರ ನೋಡ್ರಿ. ಅದ್ರೊಳಗೆ ಅನ್ನದಂತದ್ರೊಳಗೆ ಹಿಂಗೆ ಮಾಡಿರ್ಬೋದು ಅವರು. ಎಲ್ಲ ಡೀಟೇಲ್ ಹೆಂಗೆ. ನಾ ಮ್ಯೂಸಿಯಂ ಅಂತ ಬರೋದಿದ್ದ ಫಸ್ಟ್. ನಾ ಯಾವಾಗೂ ಇದಕ್ಕಿಂತ ಮುಂಚೆ ಮ್ಯೂಸಿಯಮ್ಮ ನೋಡಿಲ್ಲ. ನೀವು ಬಂದಿದ್ದಲ್ಲ? ಹಾಂ ಬಂದಿದ್ದೆ. ಇದು ಇಲ್ಲಿ ಬರೋದು 2ನೇ ಸರ್ತೆ ಇಲ್ಲಿ ಬರೋದು. ಅವಾಗಿನ ರಾಜರೆಲ್ಲ ಆಡ್ತಿದ್ರು. ಇದು ನೋಡ್ರಿ ಚೆಸ್. ರಾಜ ಮಂತ್ರಿ ಕಣ್ಣಾಗೂ ಕಾಣತ್ತಿಲ್ಲ. ಮಂತ್ರಿ ರಾಜ ಇವೆಲ್ಲ ಸಿಪಾಯಿಗಳು ನೋಡ್ರಿ. ಸೈಡ್ ಇದು ಎಷ್ಟು ದೊಡ್ಡದವ. ಇವು ನೋಡ್ರಿ ಎಷ್ಟು ಸಣ್ಣದವ ನೋಡ್ರಿ. ಸಮೀಪಿಂದ
ಆಕೆ ಏನು ಲೇಡಿ ಅದಾಳ, ಲೇಡಿ ಮೇಲೆ ಹೆಂಗೆ ಮುಸುಕು ಹಾಕಿದ್ದ ಒಂದು ಲೇಯರ್ ಥರ ಕ್ಲಾತ್ ಥರ ಅಂತಾರಲ್ಲ, ಅದು ಕೂಡ ಕಲ್ಲಿಂದ ಎಲ್ಲ ಮಾಡಿದ್ದು. ನೆರಗಿ ನೋಡ್ತಾರೆ. ಇದು ಬ್ಯಾಕ್ ವ್ಯೂ. ಆ ಕ್ಲಾತ್ ಹೆಂಗೆ ಫಾಲ್ ಆಗತ್ತೈತೆ ನೋಡ್ರಿ, ಎಲ್ಲ ಕಲ್ಲೊಳಗೆ. ಅಲ್ಲಿ ಒಬ್ರು ಅಂಕಲ್ ಎಕ್ಸ್ಪ್ಲೇನ್ ಮಾಡತ್ತಿದ್ರು. ಅವ್ರು ಹೇಳತ್ತಿದ್ರು ಪೂರಾ ಸಿಂಗಲ್ ಮಾರ್ಬಲ್ ಒಳಗೆ ಮಾಡಿದ್ದೆ ಇದಂತಿದ, ಸಿಂಗಲ್ ಕಲ್ಲೊಳಗೆ ಕೆತ್ತಿದ್ರು. ಆ ಡಿಟೇಲಿಂಗ್ ನೋಡ್ರಿ ಅಲ್ಲಿ, ಆಕಿ ಕ್ಲಾತ್ ಬಾರ್ಡರ್. कैसा काम करते हैं सर? ये देखो आप हफ्ते में 2 बार चाबी देना पड़ता है। चाबी देने का सिस्टम नहीं है। ये नीचे है तो कैलेंडर है, ये चल रहा तो सेकेंड है। ये जो इससे वाइट डोर में जो निकलेगा 2 मिनट पहले खड़ा रहेगा, टाइम होगा, म्यूजिक बजेगा, 1 घंटे हर 15 मिनट में म्यूजिक बजेगा, हर 15 पे म्यूजिक। ठीक है, ये इंग्लैंड का बना हुआ है, 250 साल पुराना बिल्डिंग है, 250 ईयर। अभी भी चालू है। नहीं लाइक करेक्ट टाइम तो पार्ट है इसके 352 पार्ट समझ। हाँ, अलग अलग सामान। 352 पार्ट है। 94 में रिपेयर चला था, 1994 में रिपेयर चला था। पूरा खोल दिए थे, रेडियो से खोल के पूरा फिटिंग। थैंक यू। ವಾಕಿಂಗ್ ಸ್ಟಿಕ್ಸ್ ಇವೆಲ್ಲ. Pistols and revolvers. ಶಿವಾಜಿ ಮಹಾರಾಜರ ಆಯುಧ ನೋಡ್ರಿ ಇದು, ಚಾವ ಫಿಲ್ಮ್ ಒಳಗೆ ತೋರ್ಸಾರಲ್ಲ. ಪೇಂಟಿಂಗ್ ಹೆಂಗೆ ಮಾಡಿರ್ಬೇಕು, ತೋದಂಗೆ ಸೇಮ್ ತೋದಂಗೆ ಕಾಣಿಸ್ಬೇಕು. ಡಬಲ್ ಸ್ಟ್ಯಾಚು ವುಡನ್ದ. ಮುಂದಿಂದ ನೋಡ್ಬೇಕಂದ್ರೆ ಮೆನ್ ಕಾಣ್ತೈತಿ, ಅದೇ ಹಿಂದೆ ಅಲ್ಲಿ ಮಿರರ್ ಒಳಗೆ ಕಾಣೋದು ವುಮೆನ್. ಈ ಥರ ಮಾಡಿದ್ರು, ಹ್ಯಾಂಡ್ ಮೇಡ್ ಮಾಡಿದ್ದು ಇದು. ಇದು ಒಂದು ಮಾಸ್ಟರ್ ಪೀಸ್ ಇಲ್ಲಿ ಸಲಾರ್ಜಂಗ್ ಮ್ಯೂಸಿಯಂ ಒಳಗೆ. ಇದು ಒಂದು ಮಾಸ್ಟರ್ ಪೀಸ್. ಇವಾಗ ನಾವು ಝೂ ಪಾರ್ಕಿಗೆ ಬಂದೇವಿ. ಫುಲ್ ಬಿಸಿಲೈತಿ, ಯಾಕೋ ಗೊತ್ತಿಲ್ಲ, ಇವತ್ತು ಫುಲ್ ರಶ್ಶು ಅಷ್ಟೈತಿ. ಬರೀ ಒಳಗೆ ಹೋಗಿ ನೋಡೋಣಂತ. ಎಲ್ಲಕ್ಕೂ ಒಂದೊಂದು ಸಪ್ರೇಟ್ ಟಿಕೆಟ್. ಝೂ ಪಾರ್ಕ್ ನೋಡ್ಬೇಕಂದ್ರೆ ಒಂದು ಸಪ್ರೇಟ್ ಟಿಕೆಟ್, ಆಮೇಲೆ ಸಫಾರಿಗೆ ಹೋಗ್ಬೇಕಂದ್ರೆ ಒಂದು ಸಪ್ರೇಟ್ ಟಿಕೆಟ್, ರೆಪ್ಟೈಲ್ ನೋಡ್ಬೇಕಂದ್ರೆ ಒಂದು ಸಪ್ರೇಟ್ ಟಿಕೆಟ್, ಬರ್ಡ್ಸ್ ನೋಡ್ಬೇಕಂದ್ರೂ ಒಂದು ಸಪ್ರೇಟ್ ಟಿಕೆಟ್. ಎಲ್ಲ ಬರೀ ಟಿಕೆಟ್ ಟಿಕೆಟ್ ಟಿಕೆಟ್. ಬರ್ರಿ ಎಂಟರ್ ಆಗೋನು. ಎಂಟ್ರಿಗೆ ನೋಡ್ರಿ ಇಲ್ಲಿ ಎಷ್ಟು ರಶ್ ಐತಿ. ಇಲ್ಲೇ ಹೋಗ್ದೈತಿ ನಮ್ಗೆ. 4:45ಗೆ ಕ್ಲೋಸ್ ಆಗ್ತೈತೆ ನಾತಾರು. ಸಫಾರಿ ರೈಡ್ ನೋಡೋಕ್ಕೆ ಇದು ನಾನ್ AC ಲೈನ್ ನಮ್ಮದು. ಇದು AC ಲೈನ್. ಇದು पूरा सर पूरा थर्ड ಆಟ ಆಡೋಕ್ಕಾಯ್ತು. चालू
ಟೈಗರ್ ಮಕ್ಕೊಂಡದ. ಒಳಗಿಂದ ಮಕ್ಕೊಂಡದ ಹೊರಗಿಂದ ಸಫಾರಿ ಮುಗೀತು. ಜಸ್ಟ್ 200 ರುಪೀಸ್ ಒಳಗೆ ಸಫಾರಿ ಮುಗೀತು. ಲಯನ್ ನೋಡಿದ್ವಿ, ಆಮೇಲೆ ಡೀರ್ 100 per head 100. ಹಾಂ, ಪರ್ 100 ಎಂಟ್ರಿ ಫೀಸ್ ಹೇಳಿದೆ ನಾನು. ಎಂಟ್ರಿ ಫೀಸ್ ಹಿಡಿದು 200 ಒಳಗೆ ಸಫಾರಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹೈದ್ರಾಬಾದಿಗೆ ಬಂದಿದ್ದು ನಂಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಷ್ಟ ಅಂತಂದ್ರೆ ಸಫಾರಿ ನೋಡಿ. ಸಫಾರಿ ಅಂತೂ ಮಸ್ತ್ ಇತ್ತು. ಮತ್ತೇನು ನೋಡಿದ್ವಿ ನಾವು, ಇದು ನೋಡಿದ್ವಿ ವೈಟ್ ಲಯನ್ ನೋಡಿದ್ವಿ. ವೈಟ್ ಲಯನ್ ನಾ ಯಾವಾಗೂ ನೋಡಿರಲಿಲ್ಲ. ವೈಟ್ ಲಯನ್ ನೋಡಿದ್ವಿ, ಮಸ್ತ್ ಇತ್ತು ಎಕ್ಸ್ಪೀರಿಯನ್ಸ್. ಸಫಾರಿ ನೋಡೋಕೆ ಜನ ಎಲ್ಲೆಲ್ಲೋ ಹೋಗ್ತಾರೆ, ರೊಕ್ಕ ಕೊಟ್ಟು ಎಲ್ಲೆಲ್ಲೋ ಹೋಗ್ತಾರೆ. ಬಟ್ ನಾವು ಇಲ್ಲೇ 200 ರುಪೀಸ್ದಾಗ ಜಸ್ಟ್ ಮುಗಿಸ್ಬಿಟ್ಟಿವಿ. ನಾವು ಆ್ಯಕ್ಚುಲಿ ಝೂಗೆ ಬರಬಾರ್ದತ್ತ ಅಂದ್ಕೊಂಡಿದ್ವಿ. ಎಲ್ಲಿ ಗೋಲ್ಕೊಂಡ ಫೋರ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಮತ್ತು ಅದು ದೂರ ಆಗ್ತಿತ್ತು, ಸಮೀಪ ಇದೈತಿ, ಇದನ್ನ ಮುಗಿಸ್ಕೊಂಡು ಹೋಗೋಣ ಬರ್ರಿ ಅಂದ್ಕೊಂಡಿದ್ವಿ. ಬಂದಿದ್ದು ಒಳ್ಳೇದಾಯ್ತು ಹೇಳ್ತೇನೆ. ನಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬರ್ರಿ ಒಮ್ಮೆ ಎಲ್ಲರೂ ಯಾರು ಹೈದ್ರಾಬಾದಿಗೆ ಬಂದಿದ್ರೆ ಅಂದರೆ ಝೂ ನೋಡ್ಕೊಂಡು ಹೋಗ್ರಿ. ಬರ್ರಿ. ವೈಟ್ ಪಿಕಾಕ್. ಹೈದ್ರಾಬಾದ್ ಶೇವ್ ಪುರಿ ನೋಡ್ರಿ ಚೇಂಜ್ ಅದಾವ. ಮೊದಲು ಬ್ಲ್ಯಾಕ್ ಪುರಿ, ಆಮೇಲೆ ಒಂದು ಲೇಯರ್ ಟೊಮೆಟೊ, ಆಮೇಲೆ ಒಂದು ಲೇಯರ್ ಕುಕ್ಕುಂಬರ್, ಆಮೇಲೆ ಶೇವ್. ಇದು ಶೇವ್ ಪುರಿ ಈ ಕಡೆ.